ವರ್ಲ್ಡ್ ಕಪ್ಪನ್ನು ಹತ್ತಿರದಿಂದ ನೋಡಬೇಕು, ಅದನ್ನು ಟಚ್ ಮಾಡಬೇಕು ಅನ್ನೋ ಆಸೆ ಯಾರಿಗಿಲ್ಲ ಹೇಳಿ. ಸಾಮಾನ್ಯವಾಗಿ ಅಂತಹ ಅವಕಾಶ ಎಲ್ರಿಗೂ ಸಿಗಲ್ಲ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ವರ್ಲ್ಡ್ ಕಪ್ನ ನೋಡಿ ಅಂಧರ ಕ್ರಿಕೆಟ್ ಪಟುಗಳನ್ನು ಮೀಟ್ ಮಾಡೋದಷ್ಟೇ ಅಲ್ಲ, ನಮ್ಮ ಕಲಾರಂಗದಲ್ಲಿರೋ ಎಲ್ಲ ಬಗೆಯ ಚಿತ್ರಕಲೆಗಳನ್ನು ಕಣ್ತುಂಬಿಸಿಕೊಳ್ಳೋ ಚಾನ್ಸ್ ಸಿಕ್ಕಿತ್ತು. ಅದು ಹೇಗೆ ಸಾಧ್ಯ ಅಂತೀರಾ? ಈ ಸ್ಟೋರಿನ ನೋಡಿ. ವರ್ಲ್ಡ್ ಕಪ್ ಈ ಹೆಸರು ಕೇಳಿದಾಕ್ಷಣ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಅದೇನೋ ಉತ್ಸಾಹ ಪುಟಿದೇಳುವಂತೆ ಮಾಡುತ್ತೆ. ಈ ವರ್ಲ್ಡ್ ಕಪ್ ಹೇಗಿರುತ್ತೆ, ಇದನ್ನ ಹತ್ತಿರದಿಂದ ನೋಡ್ಬೇಕು, ಟಚ್ ಮಾಡಬೇಕು ಅನ್ನೋ ಆಸೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅಂತಹ ಅವಕಾಶ ಸಿಗೋದು ಕೆಲವರಿಗೆ ಮಾತ್ರ. ಆದ್ರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆಗೆ ಇವತ್ತು ಅಂತಹ ಒಂದು ಗೋಲ್ಡನ್ ಚಾನ್ಸ್ ಸಿಕ್ಕಿತ್ತು. ಎಲ್ಲಿ ಅಂದ್ರ ಇನ್ನೆಲ್ಲೂ ಅಲ್ಲ ಕಣ್ರಿ, ನಮ್ಮ ಚಿತ್ರಕಲಾ ಪರಿಷತ್ನಲ್ಲಿ. ನಗರದ ಚಿತ್ರಕಲಾ ಪರಿಷತ್ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಲಾ ಚಟುವಟಿಕೆಗಳು ನಡೀತಾನೆ ಇರುತ್ತವೆ. ಆದ್ರೆ ಇಂದು ಚಿತ್ರಕಲೆಯ ಸಂಪೂರ್ಣ ಚಿತ್ರಣವೇ ಆರ್ಟ್ ಗ್ಯಾಲರಿಯಲ್ಲಿ ಮೇಳೈಸಿತ್ತು. ಚಿತ್ರಕಲಾ ಪರಿಷತ್ನ ಸುತ್ತಮುತ್ತಲೂ ಬಣ್ಣ ಬಣ್ಣದ ಚಿತ್ತಾರಗಳದ್ದೇ ದರ್ಬಾರು. ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರವೇ ಕಂಡ್ಬರ್ತಾ ಇತ್ತು. ಅದರಲ್ಲೂ 2013ರ ಅಂತರ ವಿಶ್ವಕಪ್ ಅನ್ನ ತಮ್ಮದಾಗಿಸಿಕೊಂಡು ಭಾರತದ ಹಿರಿಮೆಯನ್ನ ಉತ್ತುಂಗದ ಶಿಖರಕ್ಕೇರಿಸಿದ ಅಂಧ ಕ್ರಿಕೆಟ್ ತಾರೆಗಳನ್ನ ಮೀಟ್ ಮಾಡೋ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿತ್ತು. ರೆಡ್ ಎಫ್ಎಂನಲ್ಲಿ ಸವಿ ಸವಿ ನೆನಪು ಕಾರ್ಯಕ್ರಮದ ಮೂಲಕ ಮನೆ ಮಾತಾದ ನೆನಪಿನ ನಾವಿಕ ಆರ್ಜೆ ಪ್ರದೀಪ್ ಈ ಚಿತ್ರಸಂತೆಯಲ್ಲಿ ಇಂತಹ ಒಂದು ಅಪರೂಪದ ಅವಕಾಶವನ್ನ ಸಾರ್ವಜನಿಕರಿಗೆ ದೊರಕಿಸಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಅಂದಹಾಗೆ ಇಂತಹ ಆಲೋಚನೆ ಅವರಲ್ಲಿ ಬಂದಿದ್ದಾದ್ರೂ ಯಾಕೆ ಅಂತ ಸ್ವತಃ ಪ್ರದೀಪ್ ಅವರೇ ಹೇಳ್ತಾರೆ, ಕೇಳಿ. ಅವ್ರಿಗೆ ಕಣ್ಣು ಕಾಣದ ಒಂದು ಕ್ರೀಡಾಪಟುಗಳು ಏನಿರ್ತಾರೆ, ಅವ್ರಿಗೆ ಎಷ್ಟೋ ಜನ ಬಂದ್ಬಿಟ್ಟು ಕಂಗ್ರಾಟ್ಸ್, ಆಲ್ ದ ಬೆಸ್ಟ್, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟರೆ ಅಂದಾಗ ಅವ್ರ ಮನಸ್ಸಲ್ಲಿ ತುಂಬ ಖುಷಿ ಆಗುತ್ತೆ. ಅವರಲ್ಲಿರುವಂಥ ವೀಕ್ನೆಸ್ ಅವ್ರು ಮರೆತು ತುಂಬ ಇನ್ಸ್ಪಿರೇಷನ್ ಬರುತ್ತೆ, ನಮ್ಮ ದೇಶಕ್ಕೆ ಇನ್ನೂ ಒಂದು ಒಳ್ಳೆ ಮಾಡಬೇಕಪ್ಪ ಅಂತ ಬರುತ್ತೆ. ಸೊ ಎಷ್ಟೋ ಜನಕ್ಕೆ ವರ್ಲ್ಡ್ ಕಪ್ನ ಟಚ್ ಮಾಡಿ ಹತ್ತಿರದಿಂದ ಫೀಲ್ ಮಾಡುವಂಥ ಅವಕಾಶ ಸಿಕ್ಕಿರಲ್ಲ, ಬರೀ ಟಿ ವಿಲೇ ನೋಡಿರ್ತೀವಿ. ಸೊ ಎಲ್ಲರಿಗೂ, ಎಲ್ಲ ಬೆಂಗಳೂರು ಜನತೆಗೆ, ಕರ್ನಾಟಕದ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಟಚ್ ಮಾಡಿ ವರ್ಲ್ಡ್ ಕಪ್ನ ಕ್ಯಾಪ್ಟನ್ ಮೀಟ್ ಮಾಡಿ ಆಲ್ ದ ಬೆಸ್ಟ್ ಹೇಳಿದ್ರೆ ಇಂಥ ವೀಕ್ನೆಸ್ಗಳಿಗೆ ಮಟ್ಟ ಹಾಕುವಂಥ ಒಂದು ಚಾಲೆಂಜ್ಗಳು ಹುಟ್ಟುತ್ತೆ. ಇನ್ಸ್ಪಿರೇಷನ್ ಬರ್ಡೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ರೆಡ್ ಎಫ್ ಎಂ ಜೊತೆಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ವರ್ಲ್ಡ್ ಕಪ್ ನ ಹತ್ತಿರದಿಂದ ನೋಡಿ ಅದನ್ನ ಟಚ್ ಮಾಡೋದಷ್ಟೇ ಅಲ್ಲದೆ ಕ್ರಿಕೆಟ್ ಪಟುಗಳನ್ನ ಮೀಟ್ ಮಾಡೋ ಅವಕಾಶದ ಜೊತೆಗೆ ಚಿತ್ರಕಲಾ ವೈಭವವನ್ನ ಕಣ್ತುಂಬಿಕೊಳ್ಳೋ ಅವಕಾಶ ಇವತ್ತು ನಗರದ ಜನರಿಗೆ ದೊರಕಿತು. ಅಂದಹಾಗೆ ಇಂದು ನಡೆದ ಚಿತ್ರಸಂತೆಯಲ್ಲಿ ಕೇವಲ ರಾಜ್ಯದಿಂದಷ್ಟೇ ಅಲ್ಲದೆ ದೇಶದ ವಿವಿಧ ರಾಜ್ಯಗಳ ಸುಮಾರು 2,000ಕ್ಕೂ ಅಧಿಕ ಹವ್ಯಾಸಿ ಹಾಗೂ ವೃತ್ತಿನಿರತ ಕಲಾವಿದರು ಪಾಲ್ಗೊಂಡಿದ್ದರು. ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಆದ್ರೆ ಕಲೆಯನ್ನೇ ನಂಬಿ ಬದುಕು ಸಾಗಿಸ್ತಾ ಇರೋ ಜನರಿಗೆ ಈ ಚಿತ್ರಸಂತೆ ದಾರಿದೀಪವಾಗ್ತಿದೆ. ಇಂದು ಆಯೋಜಿಸಲಾಗಿದ್ದ ಚಿತ್ರಸಂತೆಯಲ್ಲಿ 100 ರೂಪಾಯಿಯಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗಿನ ಕಲಾಕೃತಿಗಳು ಮಾರಾಟಕ್ಕಿದ್ವು. ವಿಶೇಷ ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮ ರೂಪವನ್ನ ಕನ್ನಡಿ ಒಂದು ವೇಳೆ ತಪ್ಪಾಗಿ ತೋರಿಸಬಹುದು. ಇಲ್ಲಿಯ ಕೆಲ ಕಲಾವಿದರು ನೀವು ಅವರ ಮುಂದೆ ನಿಂತು ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವನ್ನ ಯಥಾವತ್ತಾಗಿ ಬಿಡಿಸಿಕೊಟ್ಟಿದ್ದು ಮಾತ್ರ ನೆರೆದವರನ್ನ ನಿಬ್ಬೆರಗಾಗಿಸಿತು. ಚಿತ್ರಸಂತೆಯಲ್ಲಿ ಹಿಂದೆಂದೂ ಕಾಣಸಿಗದ ಅಪರೂಪದ ಚಿತ್ತಾರಗಳನ್ನು ಅನಾವರಣಗೊಳಿಸಲಾಗಿತ್ತು. ಇಲ್ಲಿ ಸಾಂಪ್ರದಾಯಿಕ ಮೈಸೂರು ಶೈಲಿ, ತಂಜಾವೂರು ಶೈಲಿ, ರಾಜಸ್ಥಾನಿ ಪೇಂಟಿಂಗ್, ಜಲವರ್ಣ, ಗ್ಲಾಸ್ ಪೇಂಟಿಂಗ್, ಕ್ಲಾತ್ ಪೇಂಟಿಂಗ್ಗಳ ಜೊತೆಗೆ
ಟೆರ್ರಾಕೋಟಾ ಮಣ್ಣಿನಿಂದ ತಯಾರಿಸಿದ ಕಲಾಕೃತಿಗಳು ಒಂದಕ್ಕಿಂತ ಒಂದು ಸುಂದರ ಹಾಗೂ ಅದ್ಭುತವಾಗಿದ್ವು. ಪ್ರದರ್ಶನದಲ್ಲಿ ಪಾಲ್ಗೊಂಡ ಕಲಾವಿದರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಕಲಾವಿದ, ನಾನು ನಿರ್ದೇಶಕ, ನಾನು ಫಿಲ್ಮ್ ಡೈರೆಕ್ಟರ್, ನನ್ನದು ಹವ್ಯಾಸ ಇದು. ಆದರೆ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಸುಮಾರು ಜನ ಕಲಾವಿದರು ಇರ್ತಾರೆ, ಎಲ್ಲ ಅದನ್ನು ಪ್ರೊಫೆಷನಲ್ ತೊಗೊಳಕ್ಕಾಗಲ್ಲ. ಆದರೂ ಆ ಕಲೆ ನಮ್ಮಲ್ಲಿರುತ್ತೆ. ಅದನ್ನು ನಾವು ಎಲ್ಲೋ ಬರೆದಾಗ ಅಥವಾ ಅದನ್ನು ವ್ಯಕ್ತಪಡಿಸಿದಾಗ ಅದನ್ನು ಎಲ್ಲಿ ಪ್ರದರ್ಶನ ಮಾಡೋದು, ಆಮೇಲೆ ಇಷ್ಟು ಜನಕ್ಕೆ ಹೇಗೆ ತೋರಿಸೋದು ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಈ ಥರದೊಂದು ಚಿತ್ರಸಂತೆ ಇರೋದ್ರಿಂದ ನಮಗೇನಾಗುತ್ತೆ, ನಮ್ಮ ಕಲೆನ ಪ್ರದರ್ಶನ ಮಾಡೋಕ್ಕೆ ಮತ್ತು ಒಂದಷ್ಟು ನಾವೇನಾದ್ರು ಬರೀಬಹುದು ಅಂತ ಒಂದಷ್ಟು ಜನಕ್ಕೆ ತೋರಿಸೋದಕ್ಕೆ ಒಂದು ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ಭಾನುವಾರದ ಈ ರಜೆಯ ದಿನ ನಗರದ ಜನ ವಿಶ್ವಕಪ್ ವೀಕ್ಷಣೆಯ ಜೊತೆಗೆ ದೇಶದ ವಿವಿಧ ರಾಜ್ಯಗಳ ಕಲಾಕೃತಿ ಪೇಂಟಿಂಗ್ಗಳ ಅಂದವನ್ನ ಕಣ್ತುಂಬಿಕೊಂಡ್ರು. ಇಂದು ನಡೆದ ಚಿತ್ರಸಂತೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಆಗಮಿಸಿದ್ರು. ಇಂತಹ ಕಾರ್ಯಕ್ರಮ ಹೆಚ್ಚು ನಡೆಯಲಿ. ಆ ಮೂಲಕ ಎಲೆಮರೆ ಕಾಯಿಯಂತಿರೋ ಕಲಾವಿದರ ಪ್ರತಿಭೆಗೆ ವೇದಿಕೆ ಸಿಗಲಿ ಅನ್ನೋದು ಬೆಂಗಳೂರಿಗರ ಆಶಯ. ಐ ಲೈಕ್ ಇಟ್. ಕಲೆ ಇಲ್ಲದ ಕಲೆ ಎಲ್ಲಿದೆ ಮ್ಯಾನ್? ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆ ಎಲ್ಲಿ ಕಾಣುವುದು ಮ್ಯಾನ್? ಆದ್ರೆ ಚಿತ್ರಕಲಾ ಪರಿಷತ್ತಿಗೆ ಬಂದ್ರೆ ಎಲ್ಲಾ ರೀತಿಯ ಕಲೆಯನ್ನ ಇಲ್ಲಿ ನೋಡಬಹುದು ಮ್ಯಾನ್. ಚಿತ್ರಕಲೆ ಅನ್ನೋದು ಸೀಮಿತ ವರ್ಗದ ಜನರಿಗೆ ಮಾತ್ರ ಮೀಸಲಾಗಿತ್ತು. ಆದ್ರೆ ಇದೀಗ ಎಲ್ಲಾ ವರ್ಗದ ಅಂದ್ರೆ ಜನಸಾಮಾನ್ಯರಿಗೂ ಹಾಗೆ ಕಲಾವಿದರಿಗೂ ಕೂಡ ಎಲ್ಲ ಉತ್ತಮ ಅವಕಾಶ ಒದಗಿಸಿಕೊಟ್ಟಿದೆ. ಇಂತಹ ಚಿತ್ರಕಲಾ ಪರಿಷತ್ನ ನೋಡ್ಬೇಕಂದ್ರೆ ನೀವು ಬರಲೇಬೇಕು ಚಿತ್ರಸಂತೆಗೆ. ಇದ್ರ ಜೊತೆಗೆ ಅಂಧರ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ನೀವು ಟಿವಿಯಲ್ಲಿ ನೋಡಿರ್ತೀರಾ, ಸ್ಟೇಡಿಯಂ ಅಲ್ಲಿ ದೂರದಿಂದ ನೋಡಿರ್ತೀರಾ. ಆದ್ರೆ ಮುಟ್ಟುವಂತ ಅವಕಾಶ ಯಾವಾಗಾದ್ರೂ ಸಿಕ್ಕಿದೆಯಾ? ಚಿತ್ರಕಲಾ ಪರಿಷತ್ತಿಗೆ ಬಂದ್ರೆ ಅದನ್ನ ಮುಟ್ಟುವಂತ ಅವಕಾಶ, ಹಾಗೆ ಇಲ್ಲಿಯ ಕ್ಯಾಪ್ಟನ್ ಕೂಡ ಮೀಟ್ ಮಾಡುವಂತ ಅವಕಾಶ ಸಿಗುತ್ತೆ. ಇದನ್ನೆಲ್ಲ ನೋಡುವಂತ ಕುತೂಹಲ ನಿಮಗಿದೆಯಾ? ಹಾಗಾದ್ರೆ ಫಾಲೋ ಮೀ. ನಿಜವಾಗ್ಲೂ ಈ ಸಂತೋಷಕ್ಕೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ಏನು ಇಲ್ಲಿ ಚಿತ್ರಕಲಾ ಪರಿಷತ್ತಿನಿಂದ ಒಂದು ಎಕ್ಸಿಬಿಷನ್ ಪ್ರೋಗ್ರಾಮ್ ನಡೀತಾ ಇದೆ. ಲಕ್ಷಾಂತರ ಜನರು ಬಂದು ಹೋಗ್ತಾ ಇದ್ದಾರೆ. ಮತ್ತು ಎಸ್ಪೆಷಲಿ ಇಲ್ಲಿಂದ ಅಡ್ಮಿನಿಸ್ಟ್ರೇಷನ್ ನಮಗೆ ಒಂದೊಳ್ಳೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಸೊ ನಮ್ಮ ರೆಡ್ FM ಪ್ರದೀಪಣ್ಣ ಅವ್ರು ಹೇಳ್ತಾ ಇದ್ದಾರೆ, ಅವಾಗ ಅನೌನ್ಸ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಮೀಟ್ ಮಾಡಿ ಮತ್ತು ವರ್ಲ್ಡ್ ಕಪ್ ಟಚ್ ಮಾಡಿ ಅಂತ. ನಿಜವಾಗ್ಲೂ ಏನು ಒಂದು ಭಾರತ ಅಂಧರ ತಂಡ ವಿಶ್ವಕಪ್ ಗೆದ್ದಿದೆ, ನಿಜವಾಗ್ಲೂ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಸೊ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು ಇನ್ನು ಈ ನಮ್ಮ ವರ್ಲ್ಡ್ ಕಪ್ಪನ್ನು ನೋಡಿ ನಮ್ಮನ್ನು ಹಾರೈಸ್ಬೇಕಂತ ಕೇಳ್ಕೊಂಡು ತುಂಬ ಖುಷಿ ಆಗ್ತಾಯಿತ್ತು ಮೇಡಮ್. ಮೊದಲು ಅಂದರೆ ನಮ್ಮ ಗ್ರೌಂಡಲ್ಲಿ ಅಂದರೆ ಸುಮಾರು 10,000-15,000 ಸಾವಿರ ಬಂದು ನೋಡಿ ನಮ್ಗೆ ಆಶಿಸಿದ್ರು. ಆದರೆ ಇನ್ನೂ ಕೆಲವರು ಗೊತ್ತಿರಲ್ಲ ನಮ್ಮ ಕ್ರಿಕೆಟ್ ಹೇಗಿದೆ, ನಾವು ಹೆಂಗಿದ್ದೀವಿ, ನಮ್ಮ ಕಪ್ ಹೆಂಗಿದೆ ಅಂತ. ಅದನ್ನು ಇವತ್ತು ನಾವು ನೆರವೇರಿಸ್ತವ್ರೆ ಅಂತ ಅಂದ್ಕೊಳ್ತೀರಿ ಮೇಡಮ್. ಇವತ್ತು ತುಂಬ ಜನ ನೋಡುತ್ತಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ತುಂಬ ಖುಷಿ ಪಡುತ್ತೆ. ತುಂಬ ಸಂತೋಷ ಆಗ್ತಿದೆ. ಮೊದಲಾಗಿ ಚಿತ್ರಕಲಾ ಪರಿಷತ್ತಲ್ಲಿ ನಮಗೊಂದು ವಿಶ್ವಕಪ್ನ ಅಂದರೆ ಜನ ದರ್ಶನಕ್ಕೆ ಇಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅದ್ರ ಜೊತೆಗೇ ಹಲವಾರು ಜನ ಅಂದರೆ ಮ್ಯಾಚ್ ನಡೆಯೋ ಟೈಮಲ್ಲಿ ಬಂದು ಬ್ಲೈಂಡ್ ಕ್ರಿಕೆಟ್ ಬಗ್ಗೆ ತಿಳ್ಕೊಂಡಿದ್ರು. ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಇವತ್ತು ಬಂದು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೇ ನಮ್ಮ ಕ್ರಿಕೆಟ್ ಬಾಲ್ ಇಲ್ಲೇ ಇದೆ, ಬಾಲ್ ಇಟ್ಟಿದ್ದೀವಿ ನಾವು. ಅಂದರೆ ಅದನ್ನ ಅವ್ರು ತಗೊಂಡೋಗಿ ಅವ್ರ ಮನೆಗೆಲ್ಲ ಸುಮಾರು ಜನ ತಗೊಂಡೋದ್ರು. ಇನ್ನೂ ಹೆಚ್ಚಿನ ಜನ ತಗೊಂಡೋದ್ರೆ ಒಳ್ಳೆಯದು. ಏನಕ್ಕೆ ಅಂದರೆ ಅವರಿಂದ ಅವ್ರ ಸ್ನೇಹಿತರಿಗೆ ಗೊತ್ತಾಗುತ್ತೆ, ಅವ್ರು ಕೆಲಸ ಮಾಡ್ತಿರೋ ಕಡೆ